ಬೆಂಗಳೂರು ನಾಗರಿಕರಿಗೆ ಅಲರ್ಟ್ ಕೊಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಅನಾಥ ವಾಹನಗಳಿಗೆ ಮುಕ್ತಿ ಕೊಡುವಂಥ ಕೆಲಸ ಇದು ಆಗಲೇಬೇಕಿತ್ತು ರೀ. ಇಡೀ ಬೆಂಗಳೂರಿನ ಅಂದವನ್ನು ಕೆಡಿಸುವಂಥ ವಿಚಾರ ನೋಡಿ. ಒಂದು ವೆಹಿಕಲ್ಲು, ಅದು ಟೂ ವೀಲರ್ ಇದೆಯೋ, ಆಟೋ ಇದೆಯೋ, ಅಥವಾ ಕ್ಯಾಬ್ಗಳಿದೆಯೋ, ಹಳೆ ಕೆಟ್ಟು ಹೋಗಿರ್ತಕ್ಕಂಥ ವಾಹನ, ಲಾರಿ ಯಾವುದೇ ಇರಲಿ, ಈ ರೋಡ್ ಪಕ್ಕ ನಿಲ್ಲಿಸ್ಬಿಡ್ತಾರೆ ರೀ. ಒಂದು ಕಡೆ ಸ್ಪೇಸ್ ಹೋಯಿತು ಅಷ್ಟು, ಒಂದು ಕಡೆ ಅಂದ ಹೋಯಿತು, ಮತ್ತು ಕೊಳತು ನಾರ್ತಾ ಇರುತ್ತೆ, ಗಬ್ಬಿರುತ್ತೆ, ಅದು ಬರೀ ಡಸ್ಟ್ ತುಂಬಿರುತ್ತೆ, ಎಲ್ಲವೂ ಕಿತ್ತು ಬರ್ತಾ ಇರುತ್ತೆ. ಇದರಿಂದ ಯಾರಿಗೂ ನೆಮ್ಮದಿ ಇರ್ತಕ್ಕಂಥ ವಿಚಾರ ಅಲ್ಲ. ವಾಹನದ ಮಾಲೀಕರಿದ್ದಾರಾ, ಆ ಗಾಡಿ ರಿಪೇರಿ ಮಾಡಿಸ್ಕೊಳ್ಳಿ, ಇಲ್ಲ ಗುಜರಿಗೆ ಹಾಕ್ತಾರಾ ಹಾಕಿಬಿಡಲಿ, ಅದನ್ನು ಕ್ಲೈಮ್ ಮಾಡ್ಕೊಳ್ತಾರಾ ಕ್ಲೈಮ್ ಮಾಡ್ಕೊಳ್ಳಿ. ಇದು ಏನೂ ಇಲ್ಲದೆ ಇವತ್ತರ ಈ ಮನೇಲಿ ಕಸ ಇದ್ದರೆ ಅದೇನು ಮಾಡ್ತೀವಿ, ಆಚೆ ಹಾಕ್ಬಿಡೋಣಪ್ಪ ಅಂತೀವಿ. ರೋಡಲ್ಲಿರ್ತಕ್ಕಂಥ ಕಸಗಳಿವೆಲ್ಲವೂ ಕೂಡ ಯಾರ ವೆಹಿಕಲ್ ಆದರೂ ಅಷ್ಟೇ. ಇದನ್ನು ಯಾಕೆ ವಿಲೇವಾರಿ ಮಾಡಲ್ಲ? ಇದು ಬಹಳ ದಿನಗಳಿಂದ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ. ಅವಾಗ ಏನೋ ಹೇಳ್ತಾರೆ, ಆಮೇಲೆ ಅದು ಹಾಗೇ ನಿಂತು ಹೋಗ್ತಾ ಇತ್ತು. GBA ವತಿಯಿಂದಲೇ ಏನಾಗ್ತಾ ಇದೆ, ಒಂದು ಹರಾಜು ಹಾಕ್ತಾರಂತೆ. ಇದು ಇನ್ನು ಮುಂದೆ ರಸ್ತೆಯಲ್ಲಿ ಪಾರ್ಕಿಂಗ್ ಬೇರೆ, ಇದು ಪಾರ್ಕಿಂಗ್ ಅಲ್ಲ, ಇದು ಅನಾಥ ವಾಹನಗಳ ಕಥೆ. ಇದು ಪಾರ್ಕಿಂಗ್ ಮಾಡಿದ್ರೆ ಯಾರೋ ಇಮಿಡಿಯೇಟಾಗಿ ಓಡಿ ಬರ್ತಾನೆ, ಅವನೇನೋ ತೊಗೊಂಡು ಹೋಗ್ತಾನೆ, ಫೈನ್ ಕಟ್ತಾನೆ, ಬೇರೆ ವಿಚಾರ. ಇಲ್ಲೇನಾಗ್ತಿದೆ, ಅನಾಥ ವಾಹನಗಳು, ಈ ಗುಜರೀಸ್ ಇರಬೇಕಾಗಿರ್ತಕ್ಕಂಥ ವಾಹನಗಳು ಎಷ್ಟೊಂದು ಕಡೆ ಇದೆ ರೀ. ಇದನ್ನು ರಸ್ತೆಯಲ್ಲೇ ಪಾರ್ಕಿಂಗ್ ಮಾಡಿದ್ರು ಅಥವಾ ಎಲ್ಲಾದರೂ ಬೇಕಾಬಿಟ್ಟು ನಿಲ್ಲಿಸಿದ್ರು, ಇಂಥ ವಾಹನಗಳಿಗೆ ಇನ್ನು ಮೇಲೆ ಕ್ಲಾಂಪ್ ಬೀಳುತ್ತೆ. ಒಂದು ಕಡೆ ಗುಜರಿ ವಾಹನಗಳು ಹೋಗಬೇಕು ಅಥವಾ ಅನಾಥ ವಾಹನಗಳು ಹೋಗಬೇಕು. ಪಾರ್ಕಿಂಗ್ ಇಲ್ಲಂದರೆ ಅಲ್ಲಿ ಮಾಡಿದ್ರೆ ಕ್ಲಾಂಪ್ಗಳು ಬೀಳ್ತಾವೆ ನಿಮಗೆ ಇನ್ನು ಮೇಲೆ. ಅಂದರೆ ನೀವು ಇಮಿಡಿಯೇಟಾಗಿ ಅದನ್ನು ನೋ ಪಾರ್ಕಿಂಗ್ ಇರುವ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಗಾಡಿಗಳು ನಿಲ್ಲಿಸಬಾರ್ದು ಅಂತ. ಸೊ ಸ್ಟಿಕ್ಕರ್ಗಳು ಬೀಳ್ತವೆ. ಸ್ಟಿಕ್ಕರ್ ಅಂಟಿಸಿದ 7 ದಿನಗಳ ಒಳಗೆ, ಅಷ್ಟು ದಿನ ಮಾತ್ರ ನಿಮಗೆ ಟೈಮು. ಆ ಸ್ಟಿಕ್ಕರ್ ಅಂಟಿಸುವುದಕ್ಕೂ ನೀವು ನೋಡಿಕೊಂಡು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡೋದಕ್ಕೂ 7 ದಿನ ಟೈಮ್ ಇರುತ್ತೆ. ಅಷ್ಟು ಒಳಗಡೆ ಮಾಲೀಕರು ತೆರವು ಮಾಡಬೇಕು ಆ ಗಾಡಿಗಳನ್ನು. ಇಲ್ಲವಾದರೆ GBA ಏನು ಮಾಡುತ್ತೆ, ಟೋಯಿಂಗ್ ಮಾಡಿಬಿಡುತ್ತೆ, ಎತ್ಕೊಂಡು ಹೋಗಿಬಿಡುತ್ತೆ GBA ಅನ್ನೋರು ಅಂತ. ಆನಂತರ ವಾಹನಗಳನ್ನು ಬಹಿರಂಗವಾಗಿ ಹರಾಜು ಹಾಕ್ತಾರೆ. ಮಾಲೀಕರು ಹೋದರೂ ವಾಹನ ವಾಪಸ್ ಕೊಡಲ್ಲ. ತುಂಬ ಸ್ಟ್ರಿಕ್ಟಾಗಿ ಇದು ಆಗಲೇಬೇಕಾಗಿದ್ದಂಥ ಕೆಲಸ ಇದು. ಜುಲೈ 10ರಿಂದಾನೇ ಈ ತೆರವು ಕಾರ್ಯ ಆಗುತ್ತೆ. ಇನ್ನು ಮುಂದೆ ನನಗೆ ಗೊತ್ತಿರಲಿಲ್ಲ, ನಿಲ್ಲಿಸ್ಬಿಟ್ಟಿದ್ದೆಲ್ಲ ನಡೆಯಲ್ಲ. ಇಲ್ಲಿ ನಿಲ್ಲಿಸ್ಬಿಡೋದು, ಈ ರಾಜ್ಯದಲ್ಲಿದ್ದಾರೋ, ಬೇರೆ ರಾಜ್ಯಕ್ಕೆ ಹೋಗಿದ್ದಾರೋ, ಬೇರೆ ದೇಶಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ, ಯಾವುದೋ ಆಕ್ಸಿಡೆಂಟು. ಎಷ್ಟೊಂದು ಮನೆಗಳು, ನಿಮ್ಮ ಮನೆ ಮುಂದೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ನೀವು. ಆ ಕಡೆ ಈ ಕಡೆ ಎಲ್ಲಾದರೂ 1-2 ಇಂಥ ಗಾಡಿ ಇರುತ್ತೆ. ನಿಂತೆಲ್ಲೇ ನಿಂತಿದೆಯಲ್ಲ ಇದು, ಈ ಗಾಡಿ ಯಾರ್ದು ಅಂತಲೇ ಗೊತ್ತಿಲ್ವಲ್ಲ, ಏನು ಈ ಗಾಡಿ ಕತೆ ಅಂತೇಳಿ ಇನ್ನೊಬ್ಬರಿಗೆ ಬಳಕೆ ಆಗಲಿ. ಈ ಥರ ದೇಶಕ್ಕೆ ನಷ್ಟ ಅಲ್ವೇನ್ರಿ ಇವೆಲ್ಲವೂ? ಯಾರೋ ಇನ್ವೆಸ್ಟ್ ಮಾಡಿರ್ತಾನೆ, ಅವನೇ ಬಳಸ್ಕೊಳ್ಳಿ, ಇಲ್ಲ ಹರಾಜು ಮೂಲಕವಾಗಿ ಆ ಚಕ್ರಗಳು ಅಟ್ಲೀಸ್ಟ್ ತಿರುಗುವಂತಾಗಲಿ, ಒಳ್ಳೆ ಕಂಡೀಷನಿಗೆ ಬಂದು. ಇಲ್ಲದೇ ಇದ್ದರೆ ಅಂಥ ದುಡ್ಡು ಕೊಟ್ಟು ಕೊಂಡ್ಕೊಂಡಿರ್ತಕ್ಕಂಥವೆಲ್ಲವೂ ಕೂಡ ಕಸದ ರೀತಿಯಲ್ಲಿ ರಸ್ತೆಯಲ್ಲಿ ಒಂಥರ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ ಅಂತ.